ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಅಲ್ಪಸಂಖ್ಯಾತರ ಇಲಾಖೆ ಮತ್ತು ಮೊರಾರ್ಜಿ ದೇಸಾಯಿಯ 6ನೇ ತರಗತಿ ವಸತಿ ಶಾಲೆಗಳ ಒಂದು 1:1 ಒಳಗಡೆ ಏನು ಒಂದು ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ, ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಜಿಲ್ಲಾವಾರು. ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ನಮ್ಮ ಧಾರವಾಡ ಜಿಲ್ಲೆಯ ಒಂದು ಮಾಹಿತಿಯನ್ನು ನಾನು ಪಡೆದುಕೊಂಡಿದ್ದೇನೆ. ಸೊ ಮಾಹಿತಿ ಏನಂತಂದ್ರೆ ಅದನ್ನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೇನೆ. ನೀವು ಕೂಡ ನಿಮ್ಮ ಜಿಲ್ಲೆಯಲ್ಲಿ ಯಾರೆಲ್ಲ ಈ ಒಂದು ಹೆಸರು ಬಂದಿದೆ, ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಹೆಸರು ಬಂದಿದೆ, ಸೊ ಅವರುಗಳು ತಪ್ಪದೆ ಏನು ಮಾಡಬೇಕಂತಂದರೆ ನಿಮ್ಮ ಸಮೀಪದಲ್ಲಿರುವಂಥ ಅಲ್ಪಸಂಖ್ಯಾತರ ಇಲಾಖೆ ಅವುಗಳಿಗೆ ಹೋಗಿ ವಿಸಿಟ್ ಮಾಡಬೇಕಾಗುತ್ತೆ. ಅದು ಯಾವುದು ಅಂತ ಅನ್ನೋದು ಕೂಡ ನಿಮ್ಗೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿ ಕೇಳಿ ನೋಡಿ. ಜೊತೆಗೆ ಚಾನಲ್ಗಳನ್ನು ನೀವು ಕಾಮೆಂಟ್ಗಳನ್ನು ಹಾಕ್ತಾ ಇದ್ದೀರಿ, ಅದರ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಇದು ನಮ್ಮ ಧಾರವಾಡ ಜಿಲ್ಲೆಯ, ಇಲ್ಲಿ ನೋಡ್ತಾ ಇದ್ದೀರಿ, ಧಾರವಾಡ ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯ ಅಲ್ಪಸಂಖ್ಯಾತರ ಇಲಾಖೆ, ಮೌಲಾನಾ ಆಜಾದ್ ಭವನ, ಸಾಧನಕೇರಿ ರಸ್ತೆ, ಧಾರವಾಡ ಇವರ ವತಿಯಿಂದ ಒಂದು ಪ್ರಕಟಣೆಯಾಗಿರುವಂಥದ್ದು. ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ಯಾರೆಲ್ಲ ಅಭ್ಯರ್ಥಿಗಳು 2020-26 ಸಾಲಿನಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯ ವಸತಿ ಶಾಲೆಗಳಿಗೆ ಪ್ರವೇಶಕ್ಕೆ ನೀವು ಏನು ಆಯ್ಕೆಯಾಗಿದ್ದೀರಿ, ಅವರ ಜಿಲ್ಲಾ ಮಟ್ಟದ ಒಂದು ಕೌನ್ಸಿಲಿಂಗನ್ನು ನಡೆಸಲಿಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ದಾಖಲಾತಿ ಪರಿಶೀಲನೆ ಮಾಡಲಿಕ್ಕೆ ಒಂದು ದಿನಾಂಕ ಮತ್ತು ಸ್ಥಳಗಳನ್ನು ನಿಗದಿ ಮಾಡಿದ್ದೇವೆ ಅಂಥೇಳಿ ಇವರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಪತ್ರಿಕಾ ಪ್ರಕಟಣೆ ಮಾಡಿದ್ದಾರೆ. ಸೊ ಈ ಒಂದು ಪತ್ರಿಕಾ ಪ್ರಕಟಣೆ ಏನು ಹೇಳಿದ್ದಾರೆ ಅಂತಂದರೆ, ಯಾರೆಲ್ಲ ಅಭ್ಯರ್ಥಿಗಳು 1:1 ಒಳಗಡೆ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಬಂದಿದೆ ಅವರುಗಳು ಧಾರವಾಡ ಜಿಲ್ಲೆದಷ್ಟೇ ಹೇಳ್ತಾ ಇರೋದನ್ನ ಈಗ 3ನೇ ತಾರೀಕಿಗೆ 3/6/2025 ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಅಂಬೇಡ್ಕರ್ ಭವನ, ಸನ್ಮತಿ ಮಾರ್ಗ, ಶಿವಪುರ ಕಾಲೋನಿ, ಮಾಳಮಡ್ಡಿ, ಧಾರವಾಡ. ಅಂದರೆ ಅಂಬೇಡ್ಕರ್ ಭವನಕ್ಕೆ ಧಾರವಾಡದಲ್ಲಿರುವಂಥ NTT ಪತ್ರದಲ್ಲಿರುವಂಥ ಅಂಬೇಡ್ಕರ್ ಭವನಕ್ಕೆ ನೀವು ಹೋಗಬೇಕಾಗುತ್ತೆ ಅಂತ ಇವರು ಹೇಳಿದ್ದಾರೆ. ಅಲ್ಲಿ ಬರಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಇದರಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಸಿಖ್, ಪಾರ್ಸಿ ವಿದ್ಯಾರ್ಥಿಗಳು ಇಲ್ಲೇನು ಮಾಡಬೇಕಂತಂದರೆ ಅವರುಗಳು ವಿದ್ಯಾರ್ಥಿಗಳು ಮಾತ್ರ ಮುಸ್ಲಿಮ್, ಕ್ರಿಶ್ಚಿಯನ್, ಬೌದ್ಧ, ಸಿಖ್, ಪಾರ್ಸಿ ವಿದ್ಯಾರ್ಥಿಗಳು 3ನೇ ತಾರೀಕಿಗೆ ಹೋಗಬೇಕು. ಹೌದಾ? ಆಮೇಲೆ 4ನೇ ತಾರೀಕಿಗೆ ಸೇಮ್ ಅಡ್ರೆಸ್ ಅಂಬೇಡ್ಕರ್ ಭವನಕ್ಕೆ ಯಾರು SC ST ಮತ್ತು OBC ಮತ್ತು ಜೈನ್ ವಿದ್ಯಾರ್ಥಿಗಳು ಇವ್ರುಗಳು 4ನೇ ತಾರೀಕಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಇದೇನಂತಂದರೆ ಬರಬೇಕಾದ್ರೆ ಏನು ಡಾಕ್ಯುಮೆಂಟ್ ತೊಗೊಂಬರ್ಬೇಕಂತ ಹೇಳಿದ್ದಾರೆ. ಅವರು ಕ್ಲಿಯರಾಗಿ ಹೇಳಿದ್ದಾರೆ ನೋಡಿ. 5ನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಬೇಕು ಅವರಿಗೆ, ಬೋನಫೈಡ್ ಸರ್ಟಿಫಿಕೇಟ್ ಅಥವಾ 5ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಬೇಕು. ಆಮೇಲೆ ಅರ್ಜಿ ಸಲ್ಲಿಸಿದ ಪ್ರತಿ ಅಥವಾ ಹಾಲ್ ಟಿಕೆಟ್, ಅರ್ಜಿ ಸಲ್ಲಿಸಿದ ಪ್ರವೇಶ ಪತ್ರ, ಪ್ರವೇಶ ಪತ್ರ, ಹಾಲ್ ಟಿಕೆಟ್ ಬೇಕು. ಆಮೇಲೆ ಆಧಾರ್ ಕಾರ್ಡ್ ಪಾಲಕರದ್ದು ಬೇಕು, ವಿದ್ಯಾರ್ಥಿದು ಬೇಕು, ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು. ಆಮೇಲೆ ವಿಶೇಷ ವರ್ಗದಲ್ಲಿ ಆಯ್ಕೆಯಾಗಿರೋರಿಗೆ ಅವ್ರದ್ದು ಸ್ಪೆಷಲ್ ದಾಖಲೆ ಬೇಕು, ರೇಷನ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು. ಆಮೇಲೆ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು. ಇಷ್ಟು ನೀವೇನು ಮಾಡಬೇಕು, ನಾಳೆಗೆ ತೊಗೊಂಡು ಹೋಗಿ, ಅಂದರೆ ಯಾವುದು 3 ಮತ್ತು 4ನೇ ತಾರೀಕಿಗೆ ಏನು ಕೌನ್ಸಿಲಿಂಗ್ ಇದೆ ಧಾರವಾಡ ಜಿಲ್ಲೆಯವರು ಹೋಗಬೇಕಾಗುತ್ತೆ. ಆಮೇಲೆ ಇಲ್ಲಿ ಧಾರವಾಡ ಜಿಲ್ಲೆ ಇರುವಂಥ ವಸತಿ ಶಾಲೆಗಳು ಯಾವೆಲ್ಲ ಇದ್ದಾವೆ, ಹುಬ್ಬಳ್ಳಿಯಲ್ಲಿರುವಂಥದ್ದು ಡಾಕ್ಟರ್ APJ ಅಬ್ದುಲ್ ಕಲಾಂ ಇದೆ, ಹುಬ್ಬಳ್ಳಿಯಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಇದೆ, ಧಾರವಾಡದಲ್ಲಿ ಅಲ್ಪಸಂಖ್ಯಾತರ ವಸತಿ ಶಾಲೆ ಸಿಂಗನಹಳ್ಳಿಯಲ್ಲಿದೆ, ಧಾರವಾಡದಲ್ಲಿ ಅಲ್ಪಸಂಖ್ಯಾತರ ಇಲಾಖೆ ಅದರಗುಂಚಿಯಲ್ಲಿದೆ, ಧಾರವಾಡದ ಅಲ್ಪಸಂಖ್ಯಾತರ ವಸತಿ ಶಾಲೆ ಮೊರಾರ್ಜಿ ವಸತಿ ಶಾಲೆ ಅದರಗುಂಚಿಯಲ್ಲಿದೆ, ಮತ್ತು ನವಲಗುಂದ ತಾರೇಹಳ, ಓಕೆ, ನವಲಗುಂದ ಅಲ್ಪಸಂಖ್ಯಾತರ ಇಲಾಖೆ ತಾರೇಹಳದಲ್ಲಿರುವಂಥದ್ದು. ಇಷ್ಟು ಸ್ಕೂಲ್ಗಳಿಗೆ ನೀವು ಅಡ್ಮಿಷನ್ಗೆ ಹೋಗಬೇಕಾಗುತ್ತೆ. ಹೋಗಬೇಕಾದ್ರೆ ನೆನಪಿರಲಿ, ನೀವು ಏನಪ್ಪ ಅಂತಂದರೆ ಎಲ್ಲ ಒಂದು ಒರಿಜಿನಲ್ಲು ಮತ್ತು ಜೆರಾಕ್ಸ್ ಜೊತೆಗೆ ಹೋಗಿ ಒಂದು ಸರಿ ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಯಾಕಂದರೆ ಜೆರಾಕ್ಸ್ ಸೆಂಟರ್ಗಳು ತುಂಬ ಕಡಿಮೆ ಇರೋದು. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳು ಮತ್ತು ಒಂದು ಸರಿ ಜೆರಾಕ್ಸ್ಗಳನ್ನು ಒಯ್ದು ಅಲ್ಲಿರುವಂಥ ಅಲ್ಲಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ನೀವು ಬರಬೇಕಾಗುತ್ತೆ. ಯಾರೆಲ್ಲ ನೀವು ಆಯ್ಕೆ ಪಟ್ಟಿಲಿ ಇದ್ದೀರಿ. ಸೇಮ್ ಥರನಾಗಿ ಕೂಡ ಧಾರವಾಡ ಜಿಲ್ಲೆದ ಈಗ ಹೇಳಿದೆ ಮಾಹಿತಿ ಕೊಟ್ಟೆ. ಸೇಮ್ ಥರನಾಗಿ ನಿಮ್ಮ ಅಲ್ಪಸಂಖ್ಯಾತರ ಇಲಾಖೆಗಳಿಗೆ ನೀವು ಯಾವ ಬೇರೆ ಜಿಲ್ಲೆ, ಉದಾಹರಣೆಗೆ ಬಾಗಲಕೋಟೆ ಜಿಲ್ಲೆ, ಹಾವೇರಿ, ಬೆಳಗಾವಿ, ಓಕೆ, ಉತ್ತರ ಕನ್ನಡ, ಬೆಂಗಳೂರು, ಶಿವಮೊಗ್ಗ, ಮೈಸೂರು, ಇವರು ಕೂಡ ಏನು ಮಾಡಬೇಕು, ಕಲಬುರಗಿ, ಕೋಲಾರ, ಕೊಪ್ಪಳ, ಮಂಡ್ಯ, ಇವರೆಲ್ಲರೂ ಕೂಡ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಅಲ್ಪಸಂಖ್ಯಾತರ ಇಲಾಖೆಗೆ ತಪ್ಪದೆ ನಾಳೆಗೆ ವಿಸಿಟ್ ಮಾಡಿಕೊಂಡು ಅಲ್ಲಿ ಯಾವ ಡೇಟ್ ಹಾಕಿದ್ದಾರೆ, ಯಾಕಂದ್ರೆ ಧಾರವಾಡ ಜಿಲ್ಲೆಯಲ್ಲಿ 3 ಮತ್ತು 4 ಇದೆ, ಆ ಜಿಲ್ಲೆಯಲ್ಲಿ ಯಾವ ಡೇಟಿಗೆ ಹಾಕಿದ್ದಾರೆ ಅದನ್ನು ನೋಡಿಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋ ತನಕ ನಿಮ್ದು ಅಡ್ಮಿಷನ್ ಆಗೋದಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಅಡ್ಮಿಷನ್ಗೆ ಆರ್ಡರ್ ಕಾಪಿಯನ್ನು ಕೊಡ್ತಾರೆ.